ಸದ್ಯಕ್ಕೆ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಲ್ಲಿರೋದು. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಒಂಟಿತನ ಕಾಡ್ತಾ ಇದೆಯಂತೆ. ಏನ್ ಮಾಡೋದು, ಏನ್ ಕತೆ ಅನ್ನುವಂತಹ ಚಿಂತೆ ದರ್ಶನ್ನ ಕಾಡ್ತಾ ಇದೆಯಂತೆ. ಈ ಮಧ್ಯೆ ತಾಯಿಯ ನೆನಪು ದರ್ಶನ್ಗೆ ಜೋರಾಗಿದೆಯಂತೆ. ತಾಯಿಯನ್ನ ಭೇಟಿ ಆಗಬೇಕು ಅಂತ ದರ್ಶನ್ ಕನವರಿಸ್ತಾ ಇದ್ದಾರಂತೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಬಳ್ಳಾರಿ ಜೈಲಿನಲ್ಲಿ ಭೂಪತಿ ಕಂಗಾಲು. ಅಮ್ಮನಿಗಾಗಿ ಕಾದು ಕೂತಿದ್ದಾನೆ ಕಾಟೇರ. ರಾಜಾತಿಥ್ಯದ ದೆಸೆಗಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋ ದರ್ಶನ್ ಏಕಾಂಗಿಯಾಗಿದ್ದಾರೆ. ಮಾತನಾಡಲು ಯಾರಿಲ್ಲದೆ 4 ಗೋಡೆಗಳ ಮಧ್ಯೆ ಒಬ್ಬಂಟಿಯಾಗಿದ್ದಾನಂತೆ. ಹೀಗಾಗಿ ಹನುಮಾನ್ ಚಾಲಿಸಾ ಪುಸ್ತಕ ಓದುತ್ತಿದ್ದು ದೇವರ ಧ್ಯಾನ ಮಾಡಿದ್ದಾನೆ. ಈ ಮಧ್ಯೆ ಅಮ್ಮನಿಗಾಗಿ ಕಾಯ್ತಿದ್ದಾನೆ. ಬಳ್ಳಾರಿ ಜೈಲಿನಲ್ಲಿ ವಿಲವಿಲ ಒದ್ದಾಡ್ತಿರೋ ದಾಸನಿಗೆ ಪತ್ನಿ ವಿಜಯಲಕ್ಷ್ಮಿ ಆವಾಗ ಭೇಟಿಯಾಗಿ ಧೈರ್ಯ ಹೇಳ್ತಿದ್ದಾರೆ. ಮೊನ್ನೆಯಷ್ಟೇ ಸಹೋದರ ದಿನಕರ್ ತುಗುದಿ ಭೇಟಿಯಾಗಿ ಸಮಾಧಾನ ಮಾಡಿದ್ದಾನೆ. ಆದರೆ ತಾಯಿಯನ್ನ ನೋಡದೆ ದಾಸ ಕೊರಗುತ್ತಿದ್ದಾನೆ ಎನ್ನಲಾಗಿದೆ. ತಾಯಿಯನ್ನ ಕರೆತರುವಂತೆ ಪತ್ನಿಗೆ ಮಾಹಿತಿ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ದಾಸನಿಗೆ ನಾಳೆಯದ್ದೇ ಚಿಂತೆಯಾಗಿದೆ. ನಾಳೆ ಕಸ್ಟಡಿ ಅಂತ್ಯವಾಗಲಿದ್ದು ದರ್ಶನ್ ಮತ್ತೆ ಕೋರ್ಟ್ಗೆ ಹಾಜರಾಗಲಿದ್ದಾನೆ. ನಾಳೆ ಏನಾಗುತ್ತೋ ಏನೋ ಅಂತ ಕಾತುರದಲ್ಲಿದ್ದಾನೆ. ಈ ಮಧ್ಯೆ ತಾಯಿಯನ್ನ ನೋಡಲು ಕಾಯ್ತಿದ್ದಾನಂತೆ. ಕಳೆದ ವಾರ ತಾಯಿಯನ್ನ ಕರೆತರುವಂತೆ ಪತ್ನಿಗೆ ದಾಸ ಹೇಳಿದ್ದ. ಆದರೆ ತಾಯಿ ಮೀನಾ ತೂಗುದೀಪ್ ಭೇಟಿಯಾಗಿರಲಿಲ್ಲ. ಹೀಗಾಗಿ ಈ ವಾರವಾದ್ರೂ ಮಗನನ್ನ ನೋಡೋಕೆ ಬರ್ತಾರಾ ಅನ್ನೋದು ಕುತೂಹಲವಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಗಾದೆ ಮಾತಿನಂತೆ ದರ್ಶನ್ಗೆ ಈಗ ಎಲ್ಲಾ ದೇವರುಗಳು ನೆನಪಾಗ್ತಾ ಇದ್ದಾರೆ ಜೈಲಲ್ಲಿ. ಈಗ ಸದ್ಯಕ್ಕೆ ಈ ರೀತಿಯ ಪರಿಸ್ಥಿತಿ ಇರುವ ಹಿನ್ನೆಲೆ ಹನುಮಾನ್ ಚಾಲಿಸಾ ಪಠಣೆಯ ಮೊರೆ ಹೋಗಿದ್ದಾರೆ ದಾಸ ದರ್ಶನ್. ತಣ್ಣೀರು ಸ್ನಾನ ಮಾಡಿ ಹನುಮಾನ್ ಚಾಲಿಸ ಪಠಣ ಮಾಡ್ತಾ ಇದ್ದಾರಂತೆ. ಹನುಮಾನ್ ಚಾಲಿಸಾ ಪಠಣ ಮಾಡೋದ್ರಿಂದ ಇರುವ ಸಂಕಟಗಳು ದೂರವಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ. ಹೀಗಾಗಿ ದಾಸ ಹನುಮನ ಮೊರೆ ಹೋಗಿರೋದು. ಈ ಬಗ್ಗೆ ಒಂದು ವರದಿ, ನೋಡ್ಕೊಂಬರೋಣ. ಕಂಬಿ ಹಿಂದೆ ಪಾಪಿಗೆ ಕಾಡ್ತಿದೆಯಾ ಪಾಪ ಪ್ರಜ್ಞೆ? ಜೈಲಲ್ಲೇ ಡೆವಿಲ್ ಹನುಮಾನ್ ಚಾಲೀಸಾ. ಕೊಲೆ, ಅದು ರೇಣುಕಾ ಸ್ವಾಮಿಯ ಕಗ್ಗೋಲೆ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಬೆಂಗಳೂರಲ್ಲಿ ಭೀಕರವಾಗಿ ಕೊಲೆಯಾಗಿ ಹೋಗಿದ್ದ. ಅಷ್ಟಕ್ಕೂ ಇದೊಂದು ಕಗ್ಗೋಲೆ. ಅಷ್ಟಕ್ಕೂ ಇಲ್ಲಿ ಕೊಲೆಯ ರುವಾರಿಗಳು ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿ ಡಿಬಾಸ್ ಅಂತ ಕರೆಸ್ಕೊಳ್ತಿದ್ದ ದರ್ಶನ್ ಹಾಗೂ ಆತನ ಪ್ರೇಯಸಿ ಪವಿತ್ರ ಗೌಡ. ದೇವಲೋಕದಿಂದ ಇಳಿದ ಅಪ್ಸರೆ ಅನ್ನೋ ಫೀಲ್ಡ್ ನಲ್ಲಿ ಇದ್ದ ಈ ಪಾಪಿ ಪವಿತ್ರಾಗೆ ರೇಣುಕಾ ಸ್ವಾಮಿ ತೋರಿಸಬಾರ್ದನ್ನ ಮೆಸೇಜ್ ಮೂಲಕ ತೋರಿಸಿದ್ದ ಅಂತ ಕೊಂದು ಮುಗಿಸಿದ್ರು. ಈಗಾಗಲೇ ಎಲ್ಲ 17 ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ಇದ್ದು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವನವಾಸ ಅನುಭವಿಸುತ್ತಿದ್ದಾರೆ. ಪತಿಯನ್ನ ಬಿಡಿಸಲು ಪತ್ನಿ ವಿಜಯಲಕ್ಷ್ಮಿ ನಾನಾ ಕಸರತ್ತು ಮಾಡ್ತಿದ್ದಾರೆ. ಪ್ರಮುಖ ಶಕ್ತಿಶಾಲಿ ದೇಗುಲಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಆ ಪ್ರಸಾದವನ್ನ ಜೈಲಲ್ಲಿ ಇರುವ ದರ್ಶನ್ಗೆ ನೀಡುತ್ತಿದ್ದಾರೆ. ಈಗ ದರ್ಶನ್ ಹನುಮಾನ್ ಚಾಲಿಸಾ ಪಠಿಸಲು ಶುರು ಮಾಡಿದ್ದಾರೆ. ಇಂದು ಬೆಳಗ್ಗೆ ತಣ್ಣೀರು ಸ್ನಾನ ಮಾಡಿ ಕಟ್ಟುನಿಟ್ಟಾಗಿ ಹನುಮಾನ್ ಚಾಲಿಸಾ ಪಠಣೆ ಮಾಡುತ್ತಿದ್ದಾನಂತೆ ಪೊರ್ಕೆ. 100 ದಿನ ಕಟ್ಟುನಿಟ್ಟಾಗಿ ಓದುವಂತೆ ವಿಜಯಲಕ್ಷ್ಮಿ ಸಲಹೆ ನೀಡಿದ್ದಾರೆ. ಸಂಕಷ್ಟ ಪರಿಹಾರ ಹಾಗೂ ಮನ ಪರಿವರ್ತನೆಗೆ ಹನುಮಾನ್ ಚಾಲಿಸಾ ಕಳಿಸಿರುವ ವಿಜಯಲಕ್ಷ್ಮಿ ಹೀಗಾದ್ರೂ ಪತಿ ಬದಲಾಗ್ತಾರಾ ಅನ್ನೋ ನಂಬಿಕೆಯಲ್ಲಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಆರೋಪದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಈಗ ಒಂದು ಕಡೆ ಪಾಪ ಪ್ರಜ್ಞೆ ಕಾಡ್ತಾ ಇರೋದರ ಜೊತೆಗೆ ಒಂಟಿತನ ಕಾಡ್ತಾ ಇದೆ. ಜೈಲಲ್ಲಿ ಒಬ್ಬನೇ ಏನ್ ಮಾಡಬೇಕು ಎತ್ತ ಅನ್ನೋದರ ಚಿಂತೆ ಕಾಡ್ತಾ ಇದೆ. ಈ ಒಂಟಿತನವೂ ಕೂಡ ಯಾವ ರೀತಿ ದರ್ಶನ್ಗೆ ಕಾಡ್ತಾ ಇದೆ, ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ರೇಣುಕಾ ಸ್ವಾಮಿಗೆ ಭೂಮಿ ಮೇಲೆಯೇ ನರಕ ದರ್ಶನ ಮಾಡಿಸಿದ್ದ ಡಿ ಗ್ಯಾಂಗ್ನ ಕ್ರೌರ್ಯ ಅಷ್ಟಿಷ್ಟಲ್ಲ. ಹಿಂಸೆಗೆ ರೇಣುಕಾ ಸ್ವಾಮಿ ವಿಲವಿಲ ಅಂತ ಒದ್ದಾಡಿ ಪ್ರಾಣ ಬಿಟ್ಟಿದ್ದ. ಇಷ್ಟೆಲ್ಲ ಆದ್ಮೇಲೆ ದುರಹಂಕಾರಿ ದಾಸ ಜೈಲಲ್ಲಿ ದುರ್ವರ್ತನೆ ತೋರಿ ಜೈಲಾಧಿಕಾರಿಗಳಿಂದ ವಾರ್ ಮಾಡಿಸಿಕೊಂಡಿದ್ದ.
ಒಂಟಿತನ, ನೆಮ್ಮದಿ ಇಲ್ಲದೆ ಕಂಗೆಟ್ಟ ದರ್ಶನ್. ಸೆಲ್ನಲ್ಲಿ ಹಾಡು ಹೇಳುತ್ತಾ ಪೊರ್ಕಿ ಭಾವುಕ, ಮಾಡಿತುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತು ಅಕ್ಷರಶಃ ಸತ್ಯ ಅನ್ಸುತ್ತೆ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದಾಸ ವಿಲವಿಲ ಅಂತ ಒದ್ದಾಡುತ್ತಿದ್ದಾನೆ. ಸೆರೆಮನೆಯಲ್ಲಿ ದರ್ಶನ್ಗೆ ಒಂಟಿತನ ಕಾಡುತ್ತಿದೆ. ನೆಮ್ಮದಿ ಇಲ್ಲದೆ ಪೊರ್ಕಿ ಕಂಗೆಟ್ಟಿದ್ದಾನೆ. ಸೆಲ್ನಲ್ಲಿ ಪದೇ ಪದೇ ಎಮೋಷನಲ್ ಹಾಡು ಹೇಳ್ತಿದ್ದಾನಂತೆ. ಒಂಟಿತನ ಕಳೆಯಲು ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಅಂತ ಹಾಡು, ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು, ನೀನಿಲ್ಲ ನಿನ್ನವರಿಲ್ಲ, ನಿನ್ನ ನೆರಳೆ ನಿನಗಿಲ್ಲ ಅನ್ನೋ ಸಾಂಗ್ ಹೇಳ್ತಾ ದರ್ಶನ್ ಭಾವುಕನಾಗ್ತಿದ್ದಾನಂತೆ. ಇನ್ನು ಕೆಲವೊಮ್ಮೆ ಡ್ಯಾನ್ಸ್ ಮಾಡಿ ದಾಸ ಒಂಟಿತನ ಕಳೆಯುತ್ತಿದ್ದಾನಂತೆ. ಮಾತನಾಡಲು ಬೇರೆ ಕೈದಿಗಳಿಲ್ಲ, ಜೈಲು ಸಿಬ್ಬಂದಿ ಹೆಚ್ಚು ಮಾತಾಡಲ್ಲ. ಒಂಟಿತನದಿಂದಲೇ ದರ್ಶನ್ ಹೆಚ್ಚು ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದಾನಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನ ಕೊಟ್ಟಂಥವರು ಯಾರು? ಈ ರೀತಿಯ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿದಂಥವರು ಯಾರು? ದರ್ಶನ್ಗೆ ಜೈಲು ಒಳಗಡೆಯೂ ಕೂಡ ಐಷಾರಾಮಿ ವ್ಯವಸ್ಥೆಯನ್ನ ಮಾಡಿದಂಥವ್ರು ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನ ಈಗ ಆಗ್ತಾ ಇರೋದು ಒಂದು ಕಡೆ ಆದರೆ, ಈ ರೀತಿಯ ವ್ಯವಸ್ಥೆಯ ಹಿಂದೆ ಯಾರ ಕೈವಾಡ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಜೈಲಲ್ಲಿ ದರ್ಶನ್ಗೆ ಚೇರ್ ಹಾಕಿಕೊಟ್ಟವರು ಯಾರು? ಕೇಸ್ ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಬೆಳಕಿಗೆ. ಸೆಂಟ್ರಲ್ ಜೈಲಿನಲ್ಲಿ ಬಿಂದಾಸ್ ಆಗಿ ಚೇರ್ ಹಾಕೊಂಡು ಸಿಗರೆಟ್ ಸೇದ್ಕೊಂಡು ರೆಸಾರ್ಟ್ನಲ್ಲಿದ್ದಂತೆ ದರ್ಶನ್ ಹಾಗೂ ರೌಡಿಗಳ ಫೋಟೋ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ದಾಸನನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕಳುಹಿಸಿದ್ದು. ರಾಜಾತಿಥ್ಯದ ತನಿಖೆ ನಡೆಸಿದ ಪೊಲೀಸರಿಗೆ ಸ್ಫೋಟಕ ವಿಚಾರ ಗೊತ್ತಾಗಿದೆ. ತನಿಖೆಯಲ್ಲಿ ದರ್ಶನ್ಗೆ ಜೈಲು ಸಿಬ್ಬಂದಿಯೇ ಚೇರ್ ಹಾಕಿದ್ರು ಅನ್ನೋ ಸ್ಫೋಟಕ ವಿಚಾರ ಗೊತ್ತಾಗಿದೆ. ಈ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿದೆ. ಆಗ್ನೇಯ ವಿಭಾಗದ ಪೊಲೀಸರ ತನಿಖೆ ವೇಳೆ ಜೈಲಿನ ಕರ್ಮಕಾಂಡ ಬಯಲಾಗಿದೆ. 3 ಎಫ್ಐಆರ್ಗಳ ತನಿಖೆ ಕಂಪ್ಲೀಟ್. ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ತಯಾರಿ ನಡೆಸಿದ್ದಾರೆ. ಡಿಸಿಪಿ ಸಾರಾ ಫಾತಿಮಾ ನೇತೃತ್ವದ ತಂಡದಿಂದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ನಡೆಸಲಾಗಿದೆ. 3 ಎಫ್ಐಆರ್ ಬಗ್ಗೆ ತನಿಖೆ ವೇಳೆ ಜೈಲು ಅಧಿಕಾರಿಗಳು ತಪ್ಪು ಎಸಗಿರುವುದು ಸಾಬೀತಾಗಿದೆ. ಕಾನೂನು ಗಾಳಿಗೆ ತೂರಿ ರಾಜಾತಿಥ್ಯ ನೀಡಿರುವುದು ಸಾಬೀತಾಗಿದೆ. ಹುಳಿಮಾವು ಸಿಪಿಐ ಕುಮಾರಸ್ವಾಮಿಯಿಂದ ಮೊದಲ ಎಫ್ಐಆರ್ ತನಿಖೆ ಆಗಿದೆ. ದಾಸನಿಗೆ ಸಿಗರೇಟ್, ಕಾಫಿ, ಚೇರ್ ಸಪ್ಲೈ ಮಾಡಿರೋ ಬಗ್ಗೆಯೂ ತನಿಖೆ ಆಗಿದೆ. ಫೋಟೋದಲ್ಲಿದ್ದ ವಸ್ತುಗಳು ಅಧಿಕಾರಿಗಳೇ ನೀಡಿರೋದು ಕೂಡ ಪತ್ತೆಯಾಗಿದೆ. ವಿಲ್ಸನ್ ಗಾರ್ಡನ್ ನಾಗನ ಮೂಲಕ ದರ್ಶನ್ಗೆ ಸೌಲಭ್ಯ ಒದಗಿಸಲಾಗಿದೆ. ಸಿಗರೇಟ್ ಹೊರಗಡೆಯಿಂದ ಅಕ್ರಮವಾಗಿ ಬಂದಿರೋ ಮಾಹಿತಿ ಕೂಡ ಇದೆ. 2ನೇ ಎಫ್ಐಆರ್ ತನಿಖೆ ನಡೆಸಿದ ಬೇಗೂರು ಇನ್ಸ್ಪೆಕ್ಟರ್ ಶಿವಕುಮಾರ್ ಜೈಲಲ್ಲಿ ದರ್ಶನ್ ವಿಡಿಯೋ ಕಾಲ್ ಮಾಡಿರೋ ಬಗ್ಗೆಯೂ ಕೂಡ ತನಿಖೆ ಮಾಡಿದ್ರು. ಆರೋಪಿ ಧರ್ಮ ಸತ್ಯನಿಗೆ ವಿಡಿಯೋ ಕಾಲ್ ಮಾಡಿದಂತ ದಾಸ ಅಕ್ರಮವಾಗಿ ಮೊಬೈಲ್ ಬಳಸಿದ್ದ. ಜೊತೆಗೆ ಅಧಿಕಾರಿಗಳ ಕಳ್ಳಾಟವೂ ಬಯಲಾಗಿದೆ. ಧರ್ಮ, ಸತ್ಯ, ದರ್ಶನ್ ವಿಚಾರಣೆ ಮಾಡಿದ್ದಾರೆ ಪೊಲೀಸ್ನವರು. ಈ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಎಲ್ಲ ಅಂಶಗಳನ್ನು ಖಾಕಿ ಉಲ್ಲೇಖಿಸಿದ್ದಾರೆ. 3ನೇ ಎಫ್ಐಆರ್ ತನಿಖೆ ನಡೆಸಿದ ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ಮಂಜುನಾಥ್ ಅಧಿಕಾರಿಗಳು ತಮ್ಮ ಕಾರ್ಯವ್ಯಾಪ್ತಿ ಮೀರಿ ಕೆಲಸ ಮಾಡಿರೋದು ಕೂಡ ಪತ್ತೆಯಾಗಿದೆ. ಜೈಲಲ್ಲಿರೋರಿಗೆ ಅಕ್ರಮವಾಗಿ ಸೌಲಭ್ಯ ಕಲ್ಪಿಸಿರೋದು ಸಾಬೀತಾಗಿದೆ. ಕೆಲವು ಅಧಿಕಾರಿಗಳಿಂದ ಅಕ್ರಮ ನಡೆಸಲು ಜೈಲು ಸಿಬ್ಬಂದಿ ಬಳಕೆ ಮಾಡಿಕೊಂಡಿರೋದು ಕೂಡ ಗೊತ್ತಾಗ್ತಿದೆ. ಕೈದಿಗಳಿಂದ ಅಕ್ರಮ ಎಸಗಲು ಕುಮ್ಮಕ್ಕು ನೀಡಿರೋದು ಕೂಡ ಸಾಬೀತಾಗಿದೆ. ಲಂಚ ಪಡೆದು ಆರೋಪಿಗಳಿಗೆ ಜೈಲಲ್ಲಿ ಸೌಲಭ್ಯ ಕಲ್ಪಿಸಿರೋದು ಕೂಡ ಪತ್ತೆಯಾಗಿದೆ. ಚಾರ್ಜ್ ಶೀಟ್ನಲ್ಲಿ ನಾಗನ ಹೆಸರು ನಾಪತ್ತೆ. ಎಲ್ಲ ರೀತಿಯಲ್ಲಿ ತನಿಖೆ ಮಾಡಿರೋ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲು ತಯಾರಾಗಿದ್ದಾರೆ. ಇನ್ನು 2-3 ದಿನದಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ತಯಾರಿ ನಡೆಸಿದ್ದಾರೆ. ಆದರೆ ದೋಷಾರೋಪ ಪಟ್ಟಿಯಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಹೆಸರು ಉಲ್ಲೇಖಿಸಿಯೇ ಇಲ್ಲ. ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.